ಈ ಮಲಯಾಳಂ ಇಂಡಸ್ಟ್ರಿಯವ್ರ ಹತ್ರ ಆಗದೆ ಇರೋದು ಏನಿಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ರು. ಅವನ ಅಜ್ಜಿ ಸಿನಿಮಾ ಅಂದರೆ ಇದು ಕೊಡೋ ಟೈಮ್ಗೆ 100% ಅಲ್ಲ 200% ವರ್ತ್ ವಾಚ್ ಸಿನಿಮಾ. ಎಸ್ ಬಾಲನ್ ದಿ ಬಾಯ್. ಮಲಯಾಳಂನ ಈ ಸಿನಿಮಾನ ನಾನು ಈಗ ತಾನೇ ನೋಡ್ಕೊಂಬಂದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳೋದಾದರೆ ನಿಜವಾಗ್ಲೂ ಔಟ್ಸ್ಟ್ಯಾಂಡಿಂಗ್. ಅದರಲ್ಲೂ ಸಿನಿಮಾದ ಲಾಸ್ಟಿಗೆ ಬರುವಂಥ ಟ್ವಿಸ್ಟ್ ಮಾತ್ರ ತಲೆ ಗಿರ್ ಅನಿಸ್ಬಿಡುತ್ತೆ. ಇನ್ನು ಇದರ ಸ್ಟೋರಿ ಕಡೆ ಬರೋದಾದರೆ ಇಲ್ಲಿ ಇಬ್ಬರು ಅಮ್ಮ ಮಗ ಆಗ್ತಾನೆ ಜೈಲಿಂದ ರಿಲೀಸ್ ಆಗಿ ಇರೋಕ್ಕೆ ಜಾಗ ಇಲ್ಲದೆ ಊರೂರು ಅಲಿತಾ ಇರ್ತಾರೆ. ಹೀಗೆ ಊರೂರು ಅಲಿತಾ ಇರುವಾಗ ಒಂದು ಅಜ್ಜಿ ಮನೆಯಲ್ಲಿ ಅಜ್ಜಿಯನ್ನು ನೋಡ್ಕೊಳ್ಳೋ ಕೆಲಸ ಸಿಗುತ್ತೆ. ಇನ್ನೇನು ಇವರಿಬ್ಬರ ಲೈಫ್ ಒಂದು ಹಂತಕ್ಕೆ ಬಂದು ನಿಲ್ತು ಅನ್ನೋ ಅಷ್ಟರಲ್ಲಿ ಒಂದು ಇನ್ಸಿಡೆಂಟಿಂದ ಅಮ್ಮ ಮಗ ಬೇರೆ ಆಗಿಬಿಡ್ತಾರೆ. ಸೊ ಅದು ಯಾವ ಇನ್ಸಿಡೆಂಟು, ಆ್ಯಕ್ಚುಲಲ್ಲಿ ಆಗಿದ್ದಾದ್ರೂ ಏನು, ಮತ್ತು ಆ ತಾಯಿ ಮಗ ಒಂದು ಆಗ್ತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಇದರಲ್ಲಿ ಇರುವಂಥ ಸ್ಟೋರಿ ಹಾಗೆ ಕ್ಯಾರೆಕ್ಟರ್ಸ್ಗಳು. ಇಲ್ಲಿರುವಂಥ ಸ್ಟೋರಿ ಎಷ್ಟರ ಮಟ್ಟಿಗೆ ಗ್ರಿಪ್ಪಿಂಗ್ ಆಗಿರುತ್ತಂದರೆ ಸಿನಿಮಾದಲ್ಲಿ ಏನು ಆಗಿರ್ಬೋದು ಅಂತ ನಮ್ಮ ತಲೆಯಲ್ಲಿ ಯೋಚನೆ ಮಾಡೋ ರೀತಿ ಮಾಡಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿದ್ದಾರೆ ಇದರ ಸ್ಟೋರಿನ. ಇನ್ನು ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳು, ಅದರಲ್ಲೂ ಆ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಮಾತ್ರ ಲಿಟ್ರಲಿ ಸಿನಿಮಾದಲ್ಲಿ ಡಾಮಿನೇಟ್ ಮಾಡಿಬಿಡುತ್ತೆ. ವಾಟ್ ಎ ಪರ್ಫಾರ್ಮೆನ್ಸ್ ಗುರು, ಸೈಕಾಗಿರುತ್ತೆ ಅವನ ಪರ್ಫಾರ್ಮೆನ್ಸ್ ಮಾತ್ರ. ಇನ್ನು ಸಿನಿಮಾದಲ್ಲಿರುವಂಥ ಅಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ. ಆ ಕಡೆ ಇನ್ನೋಸೆಂಟು ಅನ್ನೋಕ್ಕಾಗೋದಿಲ್ಲ, ಆ ಕಡೆ ಟೆರರು ಅನ್ನೋಕ್ಕಾಗೋದಿಲ್ಲ, ವೈಲೆನ್ಸು ಅನ್ನೋಕ್ಕಾಗೋದಿಲ್ಲ, ಆ ರೇಂಜಿಗೆ ಇರುತ್ತೆ. ಸಿನಿಮಾ ನೋಡುವಾಗ ಕೆಲವೊಂದು ಕಡೆ ತುಂಬಾ ಇನ್ನೋಸೆಂಟ್ ಅನಿಸುತ್ತೆ, ಇನ್ನು ಕೆಲವು ಕಡೆ ಪಕ್ಕಾ ಕ್ರಿಮಿನಲ್ ಮೈಂಡ್ ಅನಿಸ್ಬಿಡುತ್ತೆ. ಸೊ ಈ ರೀತಿ ಹೇಳೋಕ್ಕೂ ಒಂದು ರೀಸನ್ ಇದೆ, ಅದೇನು ಅಂತ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. ಇನ್ನು ಸಿನಿಮಾದಲ್ಲಿರುವಂಥ ಎಮೋಷನ್ಗೆ ಕನೆಕ್ಟ್ ಆಗಿಬಿಡ್ತೀವಿ. ಆ ತಾಯಿ ಮಗ ನಡುವೆ ಬಿಲ್ಡ್ ಆಗಿರೋ ಬಾಂಡಿಂಗ್ ಆಗಿರ್ಬೋದು, ಆ ಫೀಲಿಂಗ್ಸ್ಗೆ ನಾವು ಕನೆಕ್ಟ್ ಆಗೋದಲ್ಲದೆ ನಮ್ಮನ್ನು ಎಮೋಷ್ನಲ್ ಆಗಿ ಮಾಡಿಬಿಡ್ತವೆ. ಅಷ್ಟರ ಮಟ್ಟಿಗೆ ಪ್ಯೂರ್ ಎಮೋಷ್ನಲ್ ಆಗಿ ಮಾಡಿಬಿಡ್ತವೆ ಸಿನಿಮಾದಲ್ಲಿರುವಂಥ ಸೀನ್ಸ್ಗಳು. ಸೊ ಸಿನಿಮಾದಲ್ಲಿ ಎಮೋಷನ್ ಅನ್ನೋದು ಪ್ರಾಪರಾಗಿ ವರ್ಕ್ ಆಯಿತು. ಅದೇ ಈ ಸಿನಿಮಾಗೆ ಮೇಜರಾಗಿ ಪ್ಲಸ್ ಪಾಯಿಂಟ್ ಆಗಿದ್ದು. ಇನ್ನು ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಕಮ್ಮಿ ಇದ್ದರೂ ಇರೋ ಟ್ವಿಸ್ಟ್ಗಳು ಮಾತ್ರ ಮೈಂಡ್ ಬ್ಲೋಯಿಂಗ್ ಆಗಿರ್ತವೆ. ಕೆಲವೊಂದು ಟ್ವಿಸ್ಟ್ಗಳಂತೂ ಮಾತ್ರ ತಲೆ ಕೆಟ್ಟಿ 12 ಆಗೋಗ್ತೀರಾ, ಆ ರೇಂಜ್ಗಿರುತ್ತೆ ಟ್ವಿಸ್ಟ್ಗಳು ಮಾತ್ರ. ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಟ್ವಿಸ್ಟ್ ಮಾತ್ರ ಇಡೀ ಸಿನಿಮಾದ ಮೇಲಿನ ಒಪಿನಿಯನ್ನೇ ಚೇಂಜ್ ಮಾಡುತ್ತೆ. ಸೊ ಲೆಕ್ಕ ಹಾಕಿ ಆ ಟ್ವಿಸ್ಟ್ ಇನ್ಯಾವ ರೇಂಜ್ಗೆ ಇರುತ್ತೆ ಅಂತ. ಇನ್ನು ಇದರಲ್ಲಿರುವಂಥ ಸಾಂಗ್ಸ್ಗಳಾಗಿರ್ಬೋದು, BGMಸ್ಗಳಾಗಿರ್ಬೋದು, ಸಿನಿಮಾ ನೋಡುವಾಗ ಕೊಡೋ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಇನ್ನು ಸಿನಿಮಾದ ವಿಜುವಲ್ಸ್ ಆಗಿ VFX ಆಗಿರ್ಬೋದು ಎಲ್ಲವೂ ಕೂಡ ಇಂಪ್ರೆಸ್ ಮಾಡ್ತು. ಇನ್ನು ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ಅದೇ ಹೇಳೋದ್ನಲ್ಲ, ಸಿನಿಮಾದಲ್ಲಿ ನೆಗೆಟಿವ್ ಅಂತ ಏನಿಲ್ಲ, ಆದರೆ ಕೆಲವರಿಗೆ ಸಿನಿಮಾ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸ್ಬೋದು. ಅದು ನಾರ್ಮಲ್ ಆಗಿ ಮಲಯಾಳಂ ಮೂವೀಸ್ಗಳನ್ನು ನೋಡೋರಿಗೆ ಇದು ಪ್ರಾಬ್ಲಮ್ ಅನಿಸಲ್ಲ. ಫಸ್ಟ್ ಟೈಮ್ ಮಲಯಾಳಂ ಮೂವೀಸ್ಗಳನ್ನು ನೋಡೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಅದೆಲ್ಲ ಬಿಟ್ಟರೆ ಸಿನಿಮಾ ಮಾತ್ರ ಗುಡ್ ವಾಚ್ ಸಿನಿಮಾ ಅಂತೀನಿ. ಸಿಂಪಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ ಟೋಟಲಿ ವರ್ತ್ ವಾಚ್ ಸಿನಿಮಾ ಅಂತೀನಿ. ನನಗಂತೂ ಈ ಸಿನಿಮಾ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ, ಖಂಡಿತ ಈ ಸಿನಿಮಾನ ನೋಡಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ಯೂನಿಕ್ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.